ಹಲೋ ಫ್ರೆಂಡ್ಸ್, ನೀವು ವಾಟ್ಸಪ್ದಲ್ಲಿ ಬೇರೆ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಟೈಪ್ ಮಾಡಿ ಕನ್ನಡವನ್ನು ಅಕ್ಷರ ಬರಬೇಕಪ್ಪ ಅಂದರೆ ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಒಂದು ವಾಟ್ಸಪ್ಪನ್ನು ಓಪನ್ ಮಾಡ್ಕೊತೀನಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೆಸೇಜ್ ಅಂತ ಏನಿರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ. ಇಲ್ಲಿ ಇಂಗ್ಲೀಷ್ ಅಂತ ಏನು ಕೆಳಗಡೆ ಸ್ಪೇಸ್ ಬಾರ್ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿ ಹಿಡಿದುಕೊಳ್ಳಿ. ಇಲ್ಲಿ ಲ್ಯಾಂಗ್ವೇಜ್ ಬರ್ತೈತಿ, ನೀವು ಯಾವ ಲ್ಯಾಂಗ್ವೇಜ್ ಈ ಸದ್ಯ ಇದ್ದಿದ್ದು ಅದು ಬರ್ತೈತಿ. ಇಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ಕೊಳ್ಳೇನ ಇಲ್ಲೇ ನಿಮ್ಗೆ ಲ್ಯಾಂಗ್ವೇಜ್ ನೀವು ಇದ್ದಿದ್ದನ್ನು ಬರ್ತಾವೆ. ಇಲ್ಲಿ ಯಾರ್ಡ್ ಕೀಬೋರ್ಡ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಭಾಷಾ ಬೇಕಾಗಿರ್ತೈತಿ ಆ ಭಾಷೆಯನ್ನು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಇಲ್ಲಿದಾವೆ ನೋಡಿ, ಆಮೇಲೆ ಇಲ್ಲಿ ಈ ಥರ ಬಂದುಕೊಳ್ಳೇನ ABC ಟು ಕನ್ನಡ ಅಕ್ಷರ ಬೇಕಪ್ಪ ಅಂದ್ರೆ ಅದು ಇರ್ತೈತಿ. ಅದನ್ನು ಕ್ಲಿಕ್ ಮಾಡಿದರೆ ನೀವು ಡನ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಬರ್ತೈತಿ ಫ್ರೆಂಡ್ಸ್. ಈ ಬಂದ ಕೂಡಲೇ ನೀವು ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಕೂಡಲೇ ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ತೋರಿಸ್ತೀನಿ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇಂಗ್ಲೀಷ್ ಇದ್ದಿದ್ದನ್ನು ಕನ್ನಡ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈಗ ಸದ್ಯ ನನ್ನ ಹೆಸರು ಬರೆದು ತೋರಿಸ್ತೀನಿ. ಈಗ ಬಂತಲ್ಲ, ಈ ಥರ ನೀವು ಕನ್ನಡದಲ್ಲೇ ನೀವು ಇಲ್ಲಿ ಬಂದಿರ್ತಾವೆ ಒಂದು ಸೆಲೆಕ್ಟ್ ಮಾಡಿ ನೀವು ಈ ಥರ ಕನ್ನಡವನ್ನು ಹಿಂದಿ ಇಂಗ್ಲೀಷಿಂದ ಟೈಪ್ ಮಾಡ್ಬೋದು. ಮುಂದಿನ ವಿಡಿಯೋಗಾಗಿ ಭೇಟಿಯಾಗೋಣ. ಧನ್ಯವಾದಗಳು.